ಬೆಂಗಳೂರಿನ ಜ್ಞಾನ ಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಸರಣಿ ಅಪಘಾತ ಸಂಭವಿಸಿದೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಆಟೋ ಮಧ್ಯ ಭೀಕರ ಅಪಘಾತ ಸಂಭವಿಸಿರುವಂತಹ ಪರಿಣಾಮ ಪಕ್ಕದಲ್ಲಿದ್ದಂಥ ವಾಹನಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಆಚೆ ಬಂದಂತ ಕೆಎಸ್ಆರ್ಟಿಸಿ ಬಸ್ಸು ಬಲಗಡೆ ಭಾಗದಲ್ಲಿ ಓವರ್ಟೇಕ್ ಮಾಡೋಕೆ ಬಂದ ಆಟೋ ಚಾಲಕ ಆಟೋ ಕಂಪ್ಲೀಟ್ ಆಗಿ ಜಖಂ ಆಗಿದ್ದು ಪರಿಣಾಮ ಕಾರು ಖಾಸಗಿ ಬಸ್ಗೂ ಕೂಡ ಹಾನಿಯಾಗಿದೆ. ಇಬ್ಬರು ಚಾಲಕರಿಗೂ ಗಂಭೀರವಾದಂತಹ ಗಾಯ ಆಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ. ಬೆಂಗಳೂರಿನ ಜ್ಞಾನ ಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಒಂದು ಸರಣಿ ಅಪಘಾತ ಸಂಭವಿಸಿದೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಆಟೋ ಮಧ್ಯದಲ್ಲಿ ಭೀಕರ ಅಪಘಾತ ಸಂಭವಿಸಿರುವಂತಹ ಪರಿಣಾಮ ಪಕ್ಕದಲ್ಲಿದ್ದಂಥ ವಾಹನಗಳಿಗೂ ಡ್ಯಾಮೇಜ್ ಆಗಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಆಚೆ ಬಂದಂಥ ಕೆಎಸ್ಆರ್ಟಿಸಿ ಬಸ್ಸು ಬಲಗಡೆ ಭಾಗದಲ್ಲಿ ಓವರ್ಟೇಕ್ ಮಾಡೋಕೆ ಬಂದ ಆಟೋ ಚಾಲಕ ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ಆಕ್ಸಿಡೆಂಟ್ ಯಾವ ರೀತಿ ಆಗಿದೆ ಅಂತ. ಒಂದು ಬಸ್ಸು ಜೊತೆಗೆ ಲಾರಿ ಜೊತೆಗೆ ಆಟೋ ಸಂಪೂರ್ಣವಾಗಿ ಜಖಂ ಆಗಿರೋದನ್ನು ನೀವು ನೋಡ್ತಾ ಇದ್ದೀರಾ. ಡಿವೈಡರ್ಗೆ ಡಿಕ್ಕಿ ಹೊಡೆದಿರುವಂಥ ಪರಿಣಾಮ ಇಷ್ಟರ ಮಟ್ಟಿಗೆ ಹಾನಿ ಆಗಿದೆ. ಬಲಗಡೆ ಭಾಗದಿಂದ ಓವರ್ಟೇಕ್ ಮಾಡೋದಕ್ಕೆ ಆಟೋ ಚಾಲಕ ಬಂದಿದ್ದರಿಂದ ಈ ಥರದೊಂದು ಅನಾಹುತ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಬೆಂಗಳೂರಿನ ಜ್ಞಾನ ಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಸರಣಿ ಅಪಘಾತ ಆಗಿರೋದು. ಸ್ವಲ್ಪ ದೂರದವರೆಗೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಈ ವೆಹಿಕಲ್ಸ್ಗಳನ್ನೆಲ್ಲ ತೆರವು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇನ್ನು ಅನೇಕ ವೆಹಿಕಲ್ಸ್ಗಳಿಗೆ ಡ್ಯಾಮೇಜ್ ಆಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಜ್ಞಾನ ಭಾರತಿ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲೇ ಈ ಒಂದು ಘಟನೆ ನಡೆದಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಆಚೆ ಬಂದ್ಬಿಟ್ಟಿದೆ ಕಾರು.